ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಇವತ್ತಿನ ಒಂದು ಮಹತ್ವದ ಸುದ್ದಿ ಇದು. ಕೇರಳದಲ್ಲಿ ಹೊಸ ಸಚಿವ ಸಂಪುಟದ ರಚನೆ ಆಗ್ತಾ ಇದೆ. CPIM ಪಕ್ಷದ ಪಾಲಿಟ್ ಬ್ಯೂರೋ ಪಿಣರಾಯಿ ವಿಜಯನ್ ಅವರನ್ನು ಮತ್ತೆ ಪಾರ್ಲಿಮೆಂಟರಿ ಪಾರ್ಟಿಯ ಮುಖಂಡರನ್ನಾಗಿ ನಾಯಕರನ್ನಾಗಿ ಆಯ್ಕೆ ಮಾಡಿದೆ. ಆದರೆ ಬಹಳಷ್ಟು ಸಚಿವರನ್ನು ಕೈ ಬಿಡಲಾಗಿದೆ. ಆ ಕುರಿತು ವರದಿ ಹೀಗೆ ಹೇಳುತ್ತೆ ನೋಡಿ. CPIM ನಾಮಿನೇಟ್ಸ್ ಪಾಲಿಟ್ ಬ್ಯೂರೋ ಮೆಂಬರ್ ಪಿಣರಾಯಿ ವಿಜಯನ್ ಆಸ್ ದ ಪಾರ್ಲಿಮೆಂಟರಿ ಪಾರ್ಟಿ ಲೀಡರ್ ಆ್ಯಂಡ್ ಚೀಫ್ ಮಿನಿಸ್ಟರ್ ಡೆಸಿಗ್ನೇಟ್. Communist Party of India State Committee on Tuesday dropped high-profile ministers, notably Health Minister ಶೈಲಜಾ. ಇದು ಬಹಳಷ್ಟು ಜನರಿಗೆ ಶಾಕಿಂಗ್ ಆಗಿದೆ. ಶೈಲಜಾ ಟೀಚರ್ ಎಲ್ಲರಿಗೂ ಗೊತ್ತು. ಆರೋಗ್ಯ ಸಚಿವರಾಗಿ ಅತ್ಯದ್ಭುತವಾದ ಕೆಲಸವನ್ನು ಶೈಲಜಾ ಅವರು ಮಾಡಿದರು. ಸೊ ಅವರು ಕೊರೋನಾ ಸಂದರ್ಭದಲ್ಲಿ ಮತ್ತು ಅದಕ್ಕೂ ಮೊದಲು ಈ ದೇಶದ ಯಾವುದೇ ಒಬ್ಬ ಆರೋಗ್ಯ ಸಚಿವರು ಮಾಡದಿರುವಷ್ಟು ಕೆಲಸವನ್ನು ಮಾಡಿದವರು. ಅವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟು ಅವರನ್ನು ಪಕ್ಷದ ವಿಪ್ವನ್ನಾಗಿ ನೇಮಿಸಲಾಗಿದೆ. ಸೊ ಹಾಗೇನೆ ಅವರು ಮಾತ್ರ ಅಲ್ಲ, ನಿಮ್ಗೆ ಗೊತ್ತಿದೆ, ಕೇರಳ ಎಲೆಕ್ಷನ್ ಟೈಮ್ನಲ್ಲೇ ಹಲವಾರು ಸಚಿವರನ್ನು, ಸೀನಿಯರ್ ಲೀಡರನ್ನು ಕೈ ಬಿಡಲಾಗಿತ್ತು. ಈಗ ಸಚಿವ ಸಂಪುಟದಲ್ಲಿ ಆಯ್ಕೆ ಆದ ಮೇಲೂ ಕೂಡ, ಶಾಸಕರು ಆಯ್ಕೆ ಆದ ಮೇಲೂ ಕೂಡ ಹಲವರನ್ನು ಕೈ ಬಿಡಲಾಗಿದೆ. ದೇವಸ್ವಂ ಮಿನಿಸ್ಟರ್ ಕಡಕಂಪಳ್ಳಿ ಸುರೇಂದ್ರನ್ and local bodies minister AC Moideen did not make the cut. ಹಾಗೆಯೇ ಪ್ರೆಡಿಕ್ಟೇಬಲಿ ದ CPIM nominated Politburo member ಪಿಣರಾಯಿ ವಿಜಯನ್ as the parliamentary party leader and chief minister designate. ಸೊ ಕಾರಣ ಏನು ಶೈಲಜಾ ಅವರನ್ನು ಕೈ ಬಿಟ್ಟಿದ್ದು? ಹಲವಾರು ಹಿರಿಯ ನಾಯಕರನ್ನ ಕೈ ಬಿಟ್ಟಿರುವುದಕ್ಕೆ ಕೊಡ್ತಾ ಇರುವ ವಿವರಣೆ ಅಂದರೆ ಹೊಸಬರನ್ನು ಸಿದ್ಧಪಡಿಸಬೇಕು. ಶಾಸಕರಾಗಿ ಹೊಸಬರು ಬಂದಿರ್ತಾರೆ, ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಬೇಕು ಅಂತ. ಅದೇ ಸಂದರ್ಭದಲ್ಲಿ ಪಿಣರಾಯಿ ವಿಜಯನ್ ಅವರಿಗೂ ಕೂಡ ಇದು ನಿಮಗೆ ಲಾಸ್ಟ್ ಟರ್ಮ್ ಅಂತ ಪಕ್ಷ ತಿಳಿಸಿದೆ. ಇದು ಅವರ ಕೊನೆಯ ಅವಧಿ. ಇದು ಮುಗಿದ ಮೇಲೆ ಅವರು ಮತ್ತೆ ಮುಖ್ಯಮಂತ್ರಿ ಆಗಲ್ಲ ಅನ್ನೋ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಅದರಿಂದ ಹೊಸಬರು ಬರಬೇಕು ಅನ್ನುವ ಕಾರಣಕ್ಕಾಗಿ, ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವ ಕಾರಣಕ್ಕಾಗಿ CPIM ಪಾಲಿಟ್ ಬ್ಯೂರೋ ಆ ಕೆಲಸವನ್ನು ಮಾಡಿದೆ. ಇಲ್ಲಿ ಬಹಳ ಮುಖ್ಯವಾದ ಹಲವು ಪ್ರಶ್ನೆಗಳಿವೆ. ಇವತ್ತಿನ ದಿನದ ರಾಜಕಾರಣಕ್ಕೆ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಹೊಂದಿಕೊಳ್ತಾ ಇದೆಯಾ? ಕಮ್ಯುನಿಸ್ಟ್ ಪಕ್ಷ ಮೀನ್ಸ್ ಭಾರತೀಯ ಕಮ್ಯುನಿಸ್ಟ್ ಪಕ್ಷ, ನಾನು CPI CPM ಎಡಪಕ್ಷಗಳು. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದರೆ ಜ್ಯೋತಿ ಬಸು ಅವರಿಗೆ ಪ್ರಧಾನಿಯಾಗುವ ಅವಕಾಶ ಬಂದಾಗ ಅದನ್ನು ತಪ್ಪಿಸಲಾಗಿತ್ತು. ಇಂಥ ಹಲವು ಘಟನೆಗಳು ಇತಿಹಾಸದಲ್ಲಿವೆ. ಎಡಪಕ್ಷಗಳ ಇತಿಹಾಸದ ದೀರ್ಘ ಇತಿಹಾಸದಲ್ಲಿ ಪಕ್ಷವೇ ಈ ರೀತಿ ಹಿರಿಯ ನಾಯಕರನ್ನು ಬದಿಗೊತ್ತಿದ, ಅವಕಾಶವನ್ನು ತಪ್ಪಿಸಿದ ಉದಾಹರಣೆಗಳಿವೆ. ಸೊ ಕೆಲವೇ ವರ್ಷಗಳ ಹಿಂದೆ 3 ರಾಜ್ಯಗಳಲ್ಲಿ ಅಧಿಕಾರ ಹಿಡಿದಿದ್ದಂಥ ಕಮ್ಯುನಿಸ್ಟ್ ಪಕ್ಷಕ್ಕೆ ಈಗ ಆ ಶಕ್ತಿ ಉಳಿದಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಸಂಪೂರ್ಣವಾಗಿ ವಾಶ್ಔಟ್ ಆಗಿ ಹೋಗಿದೆ CPI ಆ್ಯಂಡ್ CPM. ಕೇರಳದಲ್ಲಿ ಉಳಿದುಕೊಂಡಿದೆ. ಅದಕ್ಕೆ ಕಾರಣ ಪಿಣರಾಯಿ ವಿಜಯನ್ ಅವರ ನೇತೃತ್ವದ ಸರ್ಕಾರ ಮಾಡಿದ ಕೆಲಸ ಅನ್ನೋದಲ್ಲ ಅನುಮಾನ ಇಲ್ಲ. ಯಾಕೆಂದರೆ ಕೇರಳಿಗರು ಕಂಟಿನ್ಯೂಸ್ ಆಗಿ 2 ಅವಧಿಗೆ ಒಂದು ಪಕ್ಷವನ್ನು ಆಯ್ಕೆ ಮಾಡಿದ ಉದಾಹರಣೆಯೇ ಇರಲಿಲ್ಲ. ಒಂದು ಅವಧಿಗೆ UDF ಆದರೆ ಇನ್ನೊಂದು ಅವಧಿಗೆ LDF ಆಯ್ಕೆ ಆಗ್ತಾಯಿತ್ತು. ಆದರೆ ಅದನ್ನು ಮುರಿದ್ರು ಬಿಕಾಸ್ ಪಿಣರಾಯಿ ವಿಜಯನ್ ಅವರ ಆಡಳಿತ, ಹಾಗೆಯೇ ಶೈಲಜಾ ಮೇಡಮ್ ಅವರ ಕೆಲಸ. ಈಗ ಅವರನ್ನು ಪಕ್ಕಕ್ಕೆ ಸರಿಸಲಾಗಿದೆ. ಇದು ಒಂದು ರೀತಿಯ ಶಾಕಿಂಗ್. ಯಾಕೆ ಹೀಗೆ ಮಾಡಿದ್ರು ಅಂತ. ಆದರೆ ಶಾಕಿಂಗ್ ಅಂದರೆ ನನಗೇನು ಆಶ್ಚರ್ಯ ಆಗ್ತಾ ಇಲ್ಲ. ನಾನು ಇವತ್ತು ಕುಳಿತು ಆಲೋಚನೆ ಮಾಡುವಾಗ ಎಡಪಕ್ಷಗಳು ತಪ್ಪಿದ್ದೆಲ್ಲಿ ಅನ್ನುವ ಪ್ರಶ್ನೆ ನನ್ನನ್ನು ಗಾಢವಾಗಿ ಕಾಡ್ತಾ ಇದೆ. ಪ್ರಾಯಶಃ ಜ್ಯೋತಿ ಬಸು ಅವರು ಈ ದೇಶದ ಪ್ರಧಾನಿಯಾಗಿದ್ದರೆ ದೇಶದ ಇತಿಹಾಸವೇ ಬದಲಾಗ್ತಾ ಇತ್ತೋ ಏನೋ. ಹಾಗೆಯೇ ಇಡೀ ಅಡ್ಮಿನಿಸ್ಟ್ರೇಷನ್ ಆಡಳಿತದ ರೀತಿ ಬದಲಾಗ್ಬೋದಾಗಿತ್ತೇನೋ. ಆದರೆ ಅದಾಗಲಿಲ್ಲ.
ಅದಾದ ನಂತರ ಸಂಪೂರ್ಣವಾಗಿ ಬೆಂಗಾಲಿಗಳು ಎಡಪಕ್ಷಗಳನ್ನು ತಳ್ಳದು. ಹಾಗೆಯೇ ತ್ರಿಪುರಾದಲ್ಲಿ ಅಧಿಕಾರವನ್ನು ಕಳೆದುಕೊಳ್ಬೇಕಾಯಿತು. ಅದಕ್ಕೆ ಬಿ ಜೆ ಪಿಯ ಕ್ಷುಲ್ಲಕರಾಗಿ ಎಲ್ಲ ಸೇರಿ ದೆ ಲಾಸ್ಟ್ ಪವರ್ ಇನ್ ತ್ರಿಪುರ. ಕೇರಳದಲ್ಲಿ ಒಂದು ಉಳ್ಕೊಂಡಿದ್ದಾರೆ. ಹಾಗಿದ್ದರೆ ಎಲ್ಲಿ ಕಮ್ಯುನಿಸ್ಟ್ ಪಕ್ಷಗಳಿರುವ ತಪ್ಪು? ಒಂದು ಭಾರತದಲ್ಲಿ ಎಡಪಕ್ಷಗಳ ನಾಯಕತ್ವ ಬ್ರಾಹ್ಮಣರ ಕೈಯಲ್ಲೇ ಇದೆ. ಬಹುತೇಕ ಎಡಪಕ್ಷಗಳ ನಾಯಕರು ಬ್ರಾಹ್ಮಣರೇ ಆಗಿದ್ದಾರೆ. ಹಾಗೆ ಎಡಪಕ್ಷಗಳು ತಮ್ಮ ಸಿದ್ಧಾಂತವನ್ನು ಎಂದೂ ಬಿಟ್ಟು ಬರುವವರಲ್ಲ, ರಾಜಿ ಮಾಡಿಕೊಳ್ಳುವವರಲ್ಲ. ಆ ವಿಚಾರದಲ್ಲಿ ಅವರು ಕ್ಲೋಸ್ ಮೈಂಡ್. ನೀವು ಅನುಮಾನಗಳು ಹೇಗೆ ಬರ್ತಾ ಹೋಗ್ತವೆ ಅಂದರೆ, ಯಾವುದೋ ಚೀನಾದ ಜೊತೆಗೆ ಭಾರತಕ್ಕೆ ಜಗಳ ಆದರೆ ಆ ಜಗಳದ ಬಗ್ಗೆ ಎಡಪಕ್ಷಗಳು ಯಾವ ಒಂದು ಸ್ಟ್ಯಾಂಡ್ ತಗೋತವೆ ಅಂತ ಮೌನವಾಗಿರ್ತವೆ. ಯಾಕೆಂದರೆ ಅವರು ಹಾಗೇನೆ ಅವರ ಸಮಸ್ಯೆ ಇರುವುದು ಇಲ್ಲೇ ಅಂತ ನನಗೆ ಅನಿಸುತ್ತೆ. ಅವರು ತಮ್ಮ ಸೈದ್ಧಾಂತಿಕ ಸಿದ್ಧಾಂತವನ್ನು ಉಳಿಸಿಕೊಡುವುದಕ್ಕಾಗಿ ರಾಜಕಾರಣದ ವಾಸ್ತವವನ್ನು ಮರಿತಾ ಹೋಗ್ತಾರೆ. ಈ ದೇಶದ ಜಾತೀಯತೆ, ಈ ದೇಶದ ಕೋಮುವಾದ, ಸಾಮಾಜಿಕ ನ್ಯಾಯ, ಇದೆಲ್ಲ ಎಡಪಕ್ಷಗಳಿಗೆ ಮುಖ್ಯ ವಿಚಾರ ಆಗಿವೆಯೋ ಇಲ್ಲವೋ ಎನ್ನುವ ಪ್ರಶ್ನೆ ನನ್ನ ಕಾಡ್ತಾ ಇದೆ. ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನು ಎಷ್ಟರ ಮಟ್ಟಿಗೆ ಎಡಪಕ್ಷಗಳು ಭಾಳ ಪ್ರಮುಖ ಪ್ರಶ್ನೆ ಅಂತ ಸ್ವೀಕರಿಸಿ ಹೋರಾಟ ಮಾಡಿವೆ? ನನಗೆ ನನ್ನದೇ ಆದ ಅನುಮಾನಗಳಿವೆ. ಅಂದರೆ ಸಮಾಜದ ಎಲ್ಲ ಜಾತಿ ಸಮುದಾಯಗಳಿಗೆ ಸಮಾನವಾದ ಅವಕಾಶವನ್ನು ಕೊಡುವ ಕೆಲಸ ಎಷ್ಟರ ಮಟ್ಟಿಗೆ ಈ ಎಡಪಕ್ಷಗಳಲ್ಲಾಗಿದೆ? ಅವರ ಇಡೀ ಎಡಪಕ್ಷಗಳ ಸ್ಟ್ರಕ್ಚರ್ನಲ್ಲಿ ಸಾಮಾಜಿಕ ನ್ಯಾಯವನ್ನು ಪರಿಪಾಲನೆ ಮಾಡಲಾಗ್ತಾ ಇದೆಯಾ? ಈ ಪ್ರಶ್ನೆಗಳಿಗೆ ಎಡಪಕ್ಷಗಳೇ ಉತ್ತರ ಕೊಡಬೇಕು. ಆದ್ದರಿಂದ ಈ ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನು ಬಹಳ ಗಂಭೀರವಾಗಿ ಎಡಪಕ್ಷಗಳು ಪರಿಗಣಿಸಿದರೆ ಪ್ರಾಯಶಃ ಇವತ್ತಿಗಿಂತ ಅವರ ಸ್ಥಿತಿ ಇನ್ನೂ ಉತ್ತಮವಾಗ್ತಿತ್ತು ಅಂತ. ಆದರೆ ಉತ್ತಮ ಆಗಿಲ್ಲ. ಯಾಕೆಂದರೆ ಅವರು ಈ ಸಮಾಜದ ಇಂದಿನ ಸಮಸ್ಯೆಗಳ ಬಗ್ಗೆ ಮುಖಾಮುಖಿ ಆಗುವಾಗ ಅವರು ತೆಗೆದುಕೊಳ್ಳುವ ತೀರ್ಮಾನಗಳೇನಿವೆ ಅದು ಅವರು ನಂಬಿರುವ ಸಿದ್ಧಾಂತದ ಮೇಲೆ ಅವಲಂಬಿತವಾಗಿದೆ. ಸಿದ್ಧಾಂತಕ್ಕಿಂತ ಬದುಕು ಮುಖ್ಯ ಅನ್ನೋ ಒಂದು ತೀರ್ಮಾನವನ್ನು ಎಡಪಕ್ಷಗಳು ತೆಗೆದುಕೊಂಡಿದ್ರೆ ಅವರ ಸ್ಥಿತಿ ಬದಲಾಗ್ತಾ ಇತ್ತು. ಅದನ್ನು ಕೇಳೋಕೆ ಹೋದರೆ ಅವರು ಹೇಳ್ಬೋದು, ನಾವು ಇವತ್ತಿನ ನಮ್ಮ ಸಿದ್ಧಾಂತಕ್ಕೆ ರಾಜಕಾರಣ ಮಾಡಲ್ಲ, ನಾವು ಭ್ರಷ್ಟ ರಾಜಕಾರಣದಲ್ಲಿ ಇನ್ವಾಲ್ವ್ ಆಗಲ್ಲ. ಸರಿ, ಅದು ತಪ್ಪು ಅಂತ ಹೇಳ್ತಾರೆ. ಆದರೆ ಅಧಿಕಾರವಿಲ್ಲದೆ ಸಾಮಾಜಿಕ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಅಂಬೇಡ್ಕರ್ ಕೂಡ ಬಹಳ ದಲಿತ ವಿಚಾರದಲ್ಲಿ ಹೇಳಿದರು, ದಲಿತರಿಗೆ ಅಧಿಕಾರ ಬೇಕು ಅಂತ. ಎಡಪಕ್ಷಗಳಿಗೂ ಕೂಡ ಅಧಿಕಾರವನ್ನು ಪಡೆದುಕೊಳ್ಳುವುದಕ್ಕೆ ಯಾವ ಮಾರ್ಗವನ್ನು ಎಲ್ಲ ಅನೈತಿಕ ಮಾರ್ಗ ಅನುಸರಿಸಬೇಕು ಅಂತ ಹೇಳ್ತಿರಲ್ಲ, ಇವತ್ತಿನ ವಾಸ್ತವಕ್ಕೆ ಮುಖಾಮುಖಿಯಾಗುವ ರೀತಿ. ಸೊ ಎಡಪಕ್ಷಗಳ ಹೋರಾಟ ಎಂದರೆ ನೀವು ಕಾರ್ಮಿಕರನ್ನು ಹಿಡಿದು ಅವರು ನಡೆಸುವ ಹೋರಾಟವನ್ನು ನಾನು ಗಮನಿಸಿದರೆ ಇವತ್ತಿಗೂ ಅವರು ಕಾರ್ಮಿಕರನ್ನು ಹಿಡಿದು ಹೋರಾಟ ಮಾಡೋರು. ಆದರೆ ಯಾವ ಕಾರ್ಮಿಕರು? ಸರ್ಕಾರಿ ಕಾರ್ಮಿಕರು, ಲೇಬರ್ಸ್. ಆದರೆ ಇವತ್ತು ಇಡೀ ಔದ್ಯಮಿಕ ವಲಯ ಏನಿದೆ, ಸರ್ಕಾರಿ ಸ್ವಾಮ್ಯದ ಉದ್ಯಮಗಳೇನಿವೆ, ಆ ಉದ್ಯಮಗಳೆಲ್ಲ ನೆಲಕಚ್ಚುತ್ತಾ ಇವೆ. ಸೊ ಆದ್ದರಿಂದ ಅದರ ಜೊತೆಗೆ ಯಾರು ಈ ಹೋರಾಟಗಳಲ್ಲಿ ಇರ್ತಾರೆ, ಎಡಪಕ್ಷಗಳ ನೇತೃತ್ವದಲ್ಲಿ ನಡೆಯುವಂಥ ಹೋರಾಟಗಳೇನಿವೆ, ಅದು ಅಂಗನವಾಡಿ ಕಾರ್ಯಕರ್ತರಿಂದ ಹಿಡಿದು ಸರ್ಕಾರದ ಬಹುದೊಡ್ಡ ಉದ್ದಿಮೆಗೆ ಸಂಬಂಧಪಟ್ಟ ಹೋರಾಟದವರೆಗೆ ಇದೆ. ಈ ಹೋರಾಟದಲ್ಲಿ ಪಾಲ್ಗೊಳ್ಳುವ ಜನ ಚುನಾವಣೆ ಬಂದಾಗ ತಮ್ಮ ಒಲವೇನಿದೆ ಅದನ್ನು ಬೇರೆ ಕಡೆ ಹೋಗ್ತಾರೆ, ಬಿ ಜೆ ಪಿಗೋ ಕಾಂಗ್ರೆಸ್ಗೋ, ಮೇಜರಾಗಿ ಬಿ ಜೆ ಪಿ ಕಡೆ ಹೊರಟೋಗ್ಬಿಡ್ತಾರೆ. ಅಂದರೆ ಇವರ ಹೋರಾಟದ ಫಲವನ್ನು ರಾಜಕೀಯ ಲಾಭವನ್ನಾಗಿ ಪರಿವರ್ತಿಸುವ ಶಕ್ತಿ ಎಡಪಕ್ಷಗಳಿಗೆ ಇಲ್ಲ. ಅದು ಮಾತ್ರ ಅವರನ್ನು ತರಲಾರದು. ಅದನ್ನು ಬಿಟ್ಟರೆ ರೈತರಿಗೆ ಸಂಬಂಧಪಟ್ಟ ಹಾಗೆ ಎಡಪಕ್ಷಗಳ ರೈತರ ವಿಂಗ್ಗಳಿವೆ.
ಆದರೆ ಸಂಪೂರ್ಣವಾಗಿ ರೈತರನ್ನು ಒಳೆದುಕೊಳ್ಳುವುದಕ್ಕೆ, ಅವರ ಹೋರಾಟವನ್ನು ಮುನ್ನಡೆಸುವುದಕ್ಕೆ ಎಡಪಕ್ಷಗಳು ಇದುವರೆಗೆ ಸಾಧ್ಯವೇ ಆಗಿಲ್ಲ. ರೈತರನ್ನು ಸಂಘಟಿಸಿ ಹೋರಾಟ ನಡೆಸಬಹುದಾಗಿತ್ತು, ಅದು ಸಾಧ್ಯ ಆಗಿಲ್ಲ. ಅದೇ ರೀತಿ ದಲಿತರು ದಮನಿತರ ಪರವಾದ ಒಂದು ಹೋರಾಟವನ್ನು ಎಡಪಕ್ಷಗಳು ಹಾಕ್ಕೊಳ್ಬೋದಾಗಿತ್ತು. ಕೋಮುವಾದದ ವಿರುದ್ಧ ಪ್ರತಿಭಟನೆ ನಡೆಸ್ತಾವೆ ಎಡಪಕ್ಷಗಳೇ ಪ್ರತಿಭಟನೆ, ಐ ಡೋಂಟ್ ಡಿನೈ ದ್ಯಾಟ್. ಅದನ್ನು ಒಂದು ಸಾಮೂಹಿಕ ಚಳವಳಿಯನ್ನಾಗಿ ಪರಿವರ್ತಿಸುವ ಕೆಲಸ ಏನಿದೆ, ಆ ಪರಿವರ್ತಿಸುವ ಕೆಲಸ ಎಡಪಕ್ಷಗಳಿಂದ ಆಗೇ ಇಲ್ಲ. ಅಂದರೆ ಈ ಸಮಾಜದ ಸ್ಟ್ರಕ್ಚರ್ ಏನಿದೆ, ಜಾತೀಯತೆ ಏನಿದೆ, ಕೋಮುವಾದ ಏನಿದೆ, ಈ ಪ್ರಶ್ನೆಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಅದನ್ನು ರಾಷ್ಟ್ರವ್ಯಾಪಿ ಹೋರಾಟವನ್ನಾಗಿ ಪರಿವರ್ತಿಸುವಂಥದ್ದು. ಅಲ್ಲಲ್ಲಿ ನಡೆಯುವ ಸಣ್ಣ ಪುಟ್ಟ ಹೋರಾಟಗಳು, ವೈಚಾರಿಕ ಚಿಂತನೆಗಳೇನಿವೆ, ಅದು ನಿಮಗೆ ನಿಶ್ಚಿತ ರಾಜಕೀಯ ಜಯವನ್ನು ತಂದುಕೊಡೋದಿಲ್ಲ. ಅದರ ಜೊತೆಗೆ ಎಡಪಕ್ಷಗಳನ್ನು ಬೆಂಬಲಿಸುವ ಬಹುತೇಕ ವೈಚಾರಿಕರೇನಿದ್ದಾರೆ, ಸಾಹಿತಿಗಳು ಏನಿದ್ದಾರೆ, ಅವರು ರಸ್ತೆಗೆ ಇಳಿಯುವ ಜನ ಅಲ್ಲ. ಅವರು ಪುಸ್ತಕವನ್ನು ಬರೆಯುವವರು. ಸಾಧ್ಯ ಆದರೆ ಭಾಷಣವನ್ನು ಮಾಡಬಲ್ಲರು. ಆ ಭಾಷಣ ಎಷ್ಟು ಜನರಿಗೆ ರೀಚ್ ಆಗುತ್ತೆ ಅನ್ನೋದು ಕಷ್ಟ. ಯಾಕಂದರೆ ಅದು ಕೂಡ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿರುತ್ತೆ. ಸಿದ್ಧಾಂತವನ್ನು ಅವರು ಪ್ರತಿಪಾದಿಸ್ತಾ ಹೋಗ್ತಾರೆ. ಮಾರ್ಕ್ಸ್ ಎಂಗಲ್ಸಿಂದ ಹಿಡಿದು ಎಲ್ಲವನ್ನು ಹೇಳ್ತಾ ಹೋಗ್ತಾರೆ. ಆದರೆ ಕಮ್ಯುನಿಸ್ಟರ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಕೆಲಸ ನಡೆಯೋದೇ ಇಲ್ಲ. ರಷ್ಯಾದಲ್ಲಿ ಸ್ಟಾಲಿನ್ ನಡೆಸಿರುವಂಥದ್ದಾಗಲಿ, ಅದೇ ರೀತಿ ಚೀನಾದಲ್ಲಿ ಈಗ ನಡೆಯುತ್ತಿರೋ ಮನುಷ್ಯ ವಿರೋಧಿಯಾದಂಥದ್ದು, ಅಲ್ಲಿಯ ಸರ್ವಾಧಿಕಾರ, ಅಲ್ಲಿ ಮಾನವ ಹಕ್ಕುಗಳನ್ನು ಉಲ್ಲಂಘಿಸುವಂಥದ್ದು, ಉಗರ್ ಮುಸ್ಲಿಮರನ್ನು ಬಂಧನದಲ್ಲಿ ಇಟ್ಟಿರುವಂಥದ್ದು ಚೀನಾದಲ್ಲಿ, ಇದನ್ನೆಲ್ಲ ಎಡಪಕ್ಷಗಳು ಪ್ರಶ್ನಿಸದೇ ಇಲ್ಲ. ಆ ಮೂಲಕ ಅವರು ಜನರು ಮತ್ತು ಈ ಎಡಪಕ್ಷಗಳು ಒಂದು ಬಹುದೊಡ್ಡವಾದ ಕಂದಕ ಏನಿದೆ, ಆ ಕಂದಕ ಏರ್ಪಾಡಾಗ್ಬಿಟ್ಟಿದೆ. ಮತ್ತು ಅವರು ಧರ್ಮವನ್ನು ಸಂಪೂರ್ಣವಾಗಿ ನಿರಾಕರಿಸುವುದರಿಂದ ಇನ್ನೊಂದು ರೀತಿಯ ಸಮಸ್ಯೆ ಉಂಟಾಗಿದೆ. ಸಾಮಾನ್ಯ ಮನುಷ್ಯನಲ್ಲಿ ಧರ್ಮ ಅನ್ನೋದು ಬೇರೆ ಬೇರೆ ರೂಪದಲ್ಲಿ ಕೆಲಸ ಮಾಡ್ತಿರುತ್ತೆ. ಒಬ್ಬ ನಿಷ್ಠನಾದ ಹಿಂದೂ, ಒಬ್ಬ ನಿಷ್ಠನಾದ ಮುಸ್ಲಿಂ, ಒಬ್ಬ ನಿಷ್ಠನಾದ ಕ್ರಿಶ್ಚಿಯನ್ ಏನಿದ್ದಾನೆ, ಅವನೆಂದೂ ಕೂಡ ಮನುಷ್ಯ ವಿರೋಧಿ ಆಗಲಾರ. ಆದರೆ ಈ ಮಧ್ಯವರ್ತಿಗಳು ಏನಿರ್ತಾರೆ, ಈ ಹಿಂದೂ ಸಮಾಜದಲ್ಲಿರುವಂಥ ವೈದಿಕ ಪರಂಪರೆಯ ಜನ, ಮುಸ್ಲಿಮರ ಮೌಲಿಗಳು, ಕ್ರಿಶ್ಚಿಯನ್ನ ಪಾದ್ರಿಗಳು, ಇವರು ಬಹುಮಟ್ಟಿಗೆ ಮನುಷ್ಯ ವಿರೋಧಿಯಾಗಿರ್ತಾರೆ. ಆದರೆ ಇದನ್ನು ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಿ ಈ ಸಿಚುವೇಶನನ್ನು? ಇದನ್ನು ನಿರ್ವಹಿಸುವ ಬಗ್ಗೆ ಇಲ್ಲಿ ಎಡಪಕ್ಷಗಳು ಯಾವ ಸ್ಟ್ಯಾಂಡನ್ನು ತಗೋಬೇಕು? ಸಂಪೂರ್ಣವಾಗಿ ನಿರ್ಲಕ್ಷಿಸಿದರೆ ನೀವು ಸಮಾಜದಿಂದ ದೂರ ಆಗೋಗ್ತೀರಿ. ಸಾಮಾನ್ಯ ಜನ ನಿಮ್ಮನ್ನು ಧರ್ಮ ವಿರೋಧಿಗಳು ಅಂತ ಹಣೆಪಟ್ಟಿ ಹಚ್ಚಿಕೊಡ್ತಾರೆ. ನೀವು ಯಾವುದಕ್ಕೆ ಪ್ರಯೋಜನ ಇಲ್ಲದಿರುವವರು, ನೀವು ಧರ್ಮ ನಕ್ಸಲರು ಅಂತಾರೆ, ನಗರ ನಕ್ಸಲರು ಅಂತಾರೆ, ಇನ್ನೊಂದು ಅಂತಾರೆ. ಈ ರೀತಿಯ ಪ್ರಚಾರಗಳನ್ನ ನಡೆಸಿಬಿಟ್ಟು ದೈವ ವಿರೋಧಿಗಳು ಅನ್ನುವ ಹಣೆಪಟ್ಟಿಯನ್ನು ಹಚ್ಚಿದ್ದಾರೆ. ನೀವು ಎಡಪಂಥೀಯನಾದವನು ಆಧ್ಯಾತ್ಮಿಕವಾಗಿ ಆಲೋಚನೆ ಮಾಡಬಲ್ಲ, ಅವನು ಆಧ್ಯಾತ್ಮಿಕ ವಿರೋಧಿ ಅಲ್ಲ, ಆದರೆ ಡಂಬಾಚಾರದ ವಿರೋಧಿ, ಧರ್ಮದ ಹೆಸರಿನಲ್ಲಿ ನಡೆಯುವಂಥ ಶೋಷಣೆಯ ವಿರೋಧಿ. ಈ ವ್ಯತ್ಯಾಸ ಗೊತ್ತಿರಬೇಕು. ನಾವು ಧರ್ಮವನ್ನು ವ್ಯಾಖ್ಯಾನಿಸುವ ಬಗೆ ಬೇರೆ, ಧರ್ಮ ಬೇರೆ, ಧಾರ್ಮಿಕತೆ ಬೇರೆ, ಆಧ್ಯಾತ್ಮಿಕತೆ ಎಲ್ಲರ ಒಳಗಡೆ ಇರುತ್ತೆ. ಆಧ್ಯಾತ್ಮಿಕತೆ ಅನ್ನುವುದು ಮನುಷ್ಯ ಮತ್ತು ಈ ಒಂದು ಸೃಷ್ಟಿಕರ್ತ ಅಂತ ಯಾವನಿದಲ್ಲ ಅವನ ನಡುವಿನ ಸಂಬಂಧ. ಇದನ್ನು ತಿಳಿಸುವ ಕೆಲಸ ಆಗಬೇಕಾಗಿದೆ. ಸೊ ಇನ್ನೂ ಹಲವು ವಿಚಾರಗಳಿವೆ. ನಾನು ಎಲ್ಲವನ್ನು ಈಗ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಎಡಪಕ್ಷಗಳು ಇನ್ನೊಮ್ಮೆ ಆಲೋಚನೆ ಮಾಡಬೇಕಾಗಿದೆ. ನಾವು ನಮ್ಮ ಸಿದ್ಧಾಂತವನ್ನು ಬಿಡಲಾರೆವು, ನಾವು ಹೀಗೆ ಇರ್ತೀವಿ ಅಂತಂದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ವಾಟ್ ಐ ವಾಂಟ್, ಇವತ್ತಿನ ಸಂಬಂಧದಲ್ಲಿ ಎಡಪಕ್ಷಗಳು ಇನ್ನಷ್ಟು ಬಲವಾಗಬೇಕು, ಕಾಂಗ್ರೆಸ್ ಇನ್ನಷ್ಟು ಬಲವಾಗಬೇಕು. ಸೊ ಎಲ್ಲ ತತ್ವ ಸಿದ್ಧಾಂತಗಳ ರಾಜಕೀಯ ಪಕ್ಷಗಳೇನಿವೆ ಅದು ಈ ನೆಲದಲ್ಲಿರಬೇಕು. ಅದೇ ಬಹುತ್ವ. ಯಾವುದೇ ಒಂದು ಪಕ್ಷ ನಾಶ ಆಗಬೇಕು ಅಂದರೆ ನಾನು ಒಪ್ಪಲ್ಲ.
ನಾಶ ಆಗೋದೂ ಇಲ್ಲ. 4 ಜನ ಮಾತನಾಡೋರು ಇರ್ತಾರೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಕೋಮುವಾದವನ್ನು ಪ್ರತಿಪಾದಿಸುವ ಬಿ ಜೆ ಪಿಯನ್ನು ಎದುರಿಸಬೇಕಾದ ಅನಿವಾರ್ಯತೆ ಇದೆ. ಆ ಜವಾಬ್ದಾರಿಯನ್ನು ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ತೆಗೆದುಕೋಬೇಕು. ಹಾಗೆಯೇ ಜನಪರವಾಗಿ ಕೆಲಸ ಮಾಡಿದವರು ಏನಿದ್ದಾರೆ ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಡುವ ಕೆಲಸ ಆಗಬೇಕು. ವಾಟ್ ಎವರ್ ಇಟ್ ಮೇ ಬಿ. ಈಗ ರಿಪ್ಲೇಸ್ ಮಾಡಿದವರು ಕೇರಳದಲ್ಲಿ ಶೈಲಜಾ ಮೇಡಮ್ಗಿಂತ ಚೆನ್ನಾಗಿರುವ ಮಂತ್ರಿ ಬರ್ತಾರೆ ಇಲ್ಲೋ ಗೊತ್ತಿಲ್ಲ. ಆದರೆ ಶೈಲಜಾ ಮೇಡಮ್ ಅದ್ಭುತವಾಗಿ ಕೆಲಸ ಮಾಡಿದರು. ಅವರು ಇನ್ನೊಂದು ಸ್ವಲ್ಪಷ್ಟು ಕಾಲ ಅವರು ಸಚಿವರಾಗಿದ್ದರೆ ಕೇರಳಕ್ಕೆ ಉಪಯೋಗ ಆಗ್ತಿತ್ತೇನೋ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.